ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ ಅಕ್ಕ. ನಾವು ಬರಲ್ಲ. ಮಾಮ್ ತಾವೇ ಬಂದು ಕರಿಬೇಕು ಅಂತ ಡಿಮ್ಯಾಂಡ್ ಮಾಡೋರಂತೂ ಅಲ್ಲ ನೀವು. ಅಮ್ಮನ ಒಂದೇ ಕೂಗಿಗೆ ಓಡ್ ಬಂದು ನಿಂತ್ಕೊಳ್ಳೋ ಮಗ ಸೊಸೆ ನೀವು. ಮತ್ ಯಾವ ಕಾರಣ ಐತೆ ನೀವಿಬ್ರು ಬರ್ದೇ ಇರೋದಕ್ಕೆ? ರಾಣನ್ ಭಯ ಆಗಿದ್ರೆ ಡೋಂಟ್ ವರಿ ಬ್ರೋ. ನೀವಾಗಲೇ ಯಾವುದೋ ಸಮಸ್ಯೆ ಸಿಗಾಕೊಂಡಿದ್ದೀರ ಅಂತ ಮಾಮಿಗೆ ಡೌಟ್ ಬಂದಿದೆ. ಅದಕ್ಕೆ ಹೋಗಿ ಕರ್ಕೊಂಬ, ಅದೇನೇ ಸಮಸ್ಯೆ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಮಾಮ್ ಹೇಳಿದ್ದಾರೆ. ಅಮ್ಮ ನಿನ್ನ ಕೂರಿಸ್ಕೊಂಡು ನಿನ್ನ ಮೌನಿಕಾ ವಿಡಿಯೋ ಬಗ್ಗೆ ಏನಾದರೂ ಕೇಳಿದ್ರಾ? ಇಲ್ಲ. ಮತ್ತೆ ಹೇಗೆ ಹೇಳ್ತೀರಾ? ಅತ್ತೆಮ್ಮಂಗೆ ರಾಣನ್ ಬಗ್ಗೆ ನಮ್ಮ ಸಮಸ್ಯೆ ಬಗ್ಗೆ ಗೊತ್ತಾಗಿರ್ಬೋದು ಅಂತ. ಹಾಗೊಂದು ವೇಳೆ ರಾಣನ್ ಬಗ್ಗೆ ಗೊತ್ತಾಗಿದ್ರೆ ನಿಮ್ಮ ವಿಡಿಯೋ ಬಗ್ಗೆನೂ ಗೊತ್ತಾಗಿರ್ಬೇಕಲ್ವಾ? ಅತ್ತೆಮ್ಮ ಅದಕ್ಕೆ ನಿಮ್ಮ ಹತ್ರ ಸ್ಪಷ್ಟನೆ ಕೇಳಿರ್ತಿದ್ರು ತಾನೆ. ಆದರೆ ವಿಡಿಯೋ ಮ್ಯಾಟ್ರ್ ಗೊತ್ತಿಲ್ಲದೆ ನೀವು ಯಾವುದೋ ಸಮಸ್ಯೆ ಸಿಗಾಕೊಂಡಿದ್ದೀರಾ, ಆ ಸಮಸ್ಯೆನ ರಾಣ ಮಾಡಿರೋದು ಅಂತ ಗೊತ್ತಾಗಿರ್ಬೋದು ಅಂತ ನಾನು ಅನ್ಕೊಂಡೆ. ಅದನ್ನೆಲ್ಲ ನಾವು ಮನೆಗೆ ಹೋದ್ಮೇಲೆ ನಿಧಾನವಾಗಿ ಕ್ಲಾರಿಫೈ ಮಾಡ್ಕೊಂಡ್ರೆ ಆಯ್ತು. ಬನ್ನಿ. ಈಗ ನೀವು ಬರಲ್ಲ ಅಂತಿರೋದಕ್ಕೆ ಕಾರಣ ಆದ್ರೂ ಏನು? ಅತ್ತೆಮ್ಮನ ಮಾತು ನಮ್ಮನ್ನ ಕಟ್ ಹಾಕಿದೆ. ಹೇಳಿ, ಆ ಕಟ್ಟನ್ನು ಹೇಗೆ ಬಿಡಿಸ್ಕೊಂಡು ಬರೋದಕ್ಕಾಗುತ್ತೆ? ತಮ್ಮ ಉಸಿರಿರೋವರೆಗೂ ನಾನು ಪಾರು ಹಾಸನ ಕೋಟೆ ಹೊಸಲು ತುಳಿಬಾರ್ದು ಅಂತ ಅಮ್ಮ ಹೇಳಿದಾರೆ ತಾನೆ. ನಾವೀಗ ಹೊಸಲು ತುಳಿದ್ರೆ ಅವ್ರ ಮೇಲೆ ಅವರೇ ಇಟ್ಕೊಂಡಿರೋ ಆಣೆನ ನಾವು ಮುರಿದಾಗಲ್ವಾ? ರಾಣ ನಮ್ಮ ಕೈಗೆ ಸಿಕ್ಕಿ ಅವನ ಹತ್ರನೇ ಅಮ್ಮನ ಮುಂದೆ ಎಲ್ಲ ಸತ್ಯನೂ ಬಾಯಿ ಬಿಡಿಸಿದ್ರೆ ಅಮ್ಮಂಗೆ ನಾವು ಆಸ್ತಿ ಕೇಳಿದ್ರೆ ಹಿಂದಿನ ಉದ್ದೇಶ ಏನು ಅಂತ ಗೊತ್ತಾಗಿರೋದು. ಆಗ ಅವರೇ ಅವ್ರ ಮಾತನ್ನ ವಾಪಸ್ ತಗೊಂಡಿರೋರು. ಆದ್ರೆ ಈಗ ಮೊಮ್ಮಗು ಮೇಲಿನ ಮಮಕಾರಕ್ಕೆ ನಮ್ಮನ್ನ ಮನೆ ಕರಿತಿದಾರಷ್ಟೆ. ಆದರೆ ನಾವು ಹೊಸಲು ತುಳಿಬಾರ್ದು ಅಂತ ಹೇಳಿದ ಮಾತನ್ನ ವಾಪಸ್ ತಗೊಳ್ಳೋ ಮನಸ್ಸಿರುತ್ತೋ ಇಲ್ವೋ? ಪ್ರೀತು, ಅಮ್ಮ ಅವ್ರ ಮಾತನ್ನ ವಾಪಸ್ ತಗೊಳ್ಳೋವರೆಗೂ ನಾವು ಆ ಮನೆ ಕಾಲಿಡಲ್ಲ ಪ್ರೀತು. ಹಾಗಂತ ಮೊಮ್ಮಗುಗೋಸ್ಕರ ಅವ್ರು ತಮ್ಮ ಮನಸ್ಸಿನ ವಿರುದ್ಧ ನಡ್ಕೊಳ್ಳೋದನ್ನ ನಮ್ಗೆ ನೋಡೋದಕ್ಕಾಗಲ್ಲ. ರಾಣನ್ ಸಮಸ್ಯೆಗೆ ಪರಿಹಾರ ಇಲ್ಲ. ಈ ಜನ್ಮದಲ್ಲಿ ನಾವು ಹಾಸನ ಕೋಟೆಗೆ ಬರಲ್ಲ ಅನ್ಸುತ್ತೆ. ಸಾಧ್ಯವಾದ್ರೆ ನಮ್ಮನ್ನು ಕ್ಷಮಿಸೋದಕ್ಕೆ ಅಮ್ಮಂಗೆ ಹೋಗಿ ಹೇಳಿ ಪ್ರೀತು. ಆದರೆ ನೀವಾಗ ನೀವೇ ರಾಣನ್ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಹೋಗಬೇಡಿ. ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂದರೆ ನೀವುಗಳೇ ಗೊತ್ತು ಮಾಡ್ದಾಗುತ್ತೆ. ನೀವಿನ್ ಹೊರಡಿ. ಏನ್ ಹೇಳ್ತಿದೀಯ ಪ್ರೀತು? ಬರಲ್ಲ ಅಂದ್ರ? ಹೌದು ಮಾಮ್. ನಿಮ್ಮ ಅಮ್ಮನೇ ಕರಿತಿರೋದು ಅಂತ ಹೇಳಿದ್ರಿ ತಾನೆ? ಹೇಳಿದ್ವಿ ಮಾವ, ಆದ್ರೂ ಅವರಿಬ್ರು ಬರಲ್ಲ ಅಂತಾನೆ ಹೇಳಿದ್ರು. ನಾನು ಹೇಳಿ ಕಳಿಸಿದ್ದೀನಿ ಅಂದ್ರೆ ಖಂಡಿತ ಬರ್ತಾರೆ ಅನ್ಕೊಂಡಿದ್ದೆ.
ಬರ್ದೇ ಇರೋದಕ್ಕೆ ಏನು ಕಾರಣ ಕೊಟ್ರು? ಅವರಿಬ್ಬರನ್ನು ಮನೆಯಿಂದ ಕಳಿಸ್ಬೇಕಾದ್ರೆ ನೀವು ಆಡಿದ ಮಾತು ಮಾಮ್. ನೀವಿಬ್ರು ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನನ ಮಾಡಿದ್ದೀರಾ. ಪ್ರೀತು, ಜನನಿ ಮುಖದಲ್ಲಿ ಆಯಾಸ ಕಾಣ್ತಾ ಇದೆ. ಕರ್ಕೊಂಡು ಹೋಗಪ್ಪ, ರೆಸ್ಟ್ ಮಾಡಲಿ. ಸರಿ ಮಾಮ್. ಅಖಿಲ, ಶ್ರೀರಾಮಚಂದ್ರ ತಂದೆ ಕೊಟ್ಟ ಮಾತನ್ನು ಉಳಿಸೋಕ್ಕೆ ಹೆಂಡತಿ ಸಮೇತ ವನವಾಸಕ್ಕೆ ಹೋದ. ನಮ್ಮ ಮಗ ಆದಿತ್ಯ ಕೂಡ ಹಾಗೆ ತನ್ನ ಮಾತಿನ ಮೇಲೆ ನಿಲ್ಲೋನು. ಆಡಿರೋ ಮಾತನ್ನ ತಾಯಿಯಾಗಿ ನೀನ್ ಮರ್ತೆ, ಆದರೆ ಮಗ ಸೊಸೆಯಾಗಿ ಅವರು ಮರ್ತಿಲ್ಲ. ಯಾಕಂದ್ರೆ ನಿನ್ ಮೇಲೆ ಅವ್ರಿಗೆ ಅಷ್ಟೊಂದು ಕಾಳಜಿ, ಭಕ್ತಿ. ನಾನು ಆಡಿದ ಮಾತುಗಳು ನನ್ನ ಮಕ್ಕಳ ಪಾಲಿಗೆ ಮುಳ್ಳಿನ ಬೇಲಿ ಆಗ್ಬಿಟ್ಟಿದೆ. ಆ ಬೇಲಿನ ದಾಟ್ಕೊಂಡು ಬರೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ನಾನು ಹಾಕಿದ ಬೇಲಿನ ನಾನೇ ಕಿತ್ತಾಕ್ಬೇಕು. ನಾನು ಹಾಕಿದ ಬೇಲಿನ ನಾನೇ ಕಿತ್ತಾಕ್ತೀನಿ ರಘು. ಆದ್ರೆ ಹೇಗೆ ಅಂತ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ. ಅಖಿಲ, ನೀನು ಹೋಗಿ ಕರೆದ್ರೆ ಬರ್ಬೋದೇನೋ? ಇಲ್ಲ ಅನ್ಸುತ್ತೆ ರಘು. ಪ್ರೀತು, ಜನನಿ ಅರ್ಧ ವಿಷಯನ ಮಾತ್ರ ನಮ್ಮ ಮುಂದೆ ಹೇಳಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನನ್ನ ಮಾತುಗಳು ಆದಿ ಪಾರ್ವತಿನ ಕಟ್ಟ ಹಾಕಿದೆ ಅಂತ ಮಾತ್ರ ಹೇಳಿದ್ರು. ರಾಣನ ಭಯದ ವಿಷಯ ಹೇಳಲೇ ಇಲ್ಲ. ಬಹುಶಃ ಹೇಳಬಾರ್ದು ಅಂತ ಆದಿ ಪಾರ್ವತಿ ಕಂಡೀಷನ್ ಹಾಕಿ ಕಳಿಸಿದ್ರೋ ಏನೋ. ಅವ್ರ ಪ್ರಕಾರ ರಾಣನ್ ಬಗ್ಗೆ ನಮಗ್ ಗೊತ್ತಿರೋದು ಅವ್ರಿಗೆ ಗೊತ್ತೇ ಇಲ್ಲ. ಗೊತ್ತಾಗೋದು ಬೇಡ ಅನ್ನೋ ಕನ್ಸರ್ನ್ ಇರ್ಬೋದು. ಇರ್ಬೋದು ಅಖಿಲ. CCTV ಫುಟೇಜಲ್ಲಿ ನೋಡಿದೆ ಅಂತ ಹೇಳಿದೆಯಲ್ಲ, ಅದರ ಪ್ರಕಾರ ಯೋಚನೆ ಮಾಡೋದಾದ್ರೆ ರಾಣನ ನಿನ್ ಮುಂದೆ ತಂದು ನಿಲ್ಲಿಸಿ ಸತ್ಯನ ಸಾಬೀತು ಮಾಡೋದೇ ಅವ್ರ ಉದ್ದೇಶ ಅನ್ಸುತ್ತೆ. ಹೌದು, ಅವತ್ತು CCTV ಫುಟೇಜಲ್ಲಿ ನಾನು ನೋಡಿದ್ದು ಅವರ ಇಂಥ ಒಂದು ಪ್ರಯತ್ನನೇ. ಆದ್ರೆ ಅಷ್ಟರಲ್ಲಿ ಯಾವುದೋ ಒಂದು ಕರೆ ಬಂತು. ಇವ್ರುಗಳೇ ಅಪ್ಸೆಟ್ ಆಗ್ಬಿಟ್ರು, ರಾಣನ್ನ ಕಳಿಸ್ಬಿಟ್ರು. ಅಲ್ಲಿಗೆ ಪ್ರಯಾರಿಟಿ ಪ್ರಕಾರ ಆಗ್ಬೇಕಾಗಿರೋದು ನೀನ್ ಹೋಗಿ ಅವ್ರನ್ನ ಕರೆಯೋದಲ್ಲ ಅಖಿಲ. ರಾಣನ ಪತ್ತೆ ಮಾಡಿ ಅವ್ರ ಮುಂದೆ ನಿಲ್ಲಿಸ್ಕೊಂಡು ಅವನ ಬಾಯಿಂದಾನೆ ಸತ್ಯ ಒಪ್ಕೊಳ್ಳೋ ಹಾಗೆ ಮಾಡಿ, ಯಾವಾಗ ನೀನ್ ನಿನ್ನ ಮಾತನ್ನ ವಾಪಸ್ ತಗೋತೀಯೋ ಆವತ್ತೇ ಆದಿತ್ಯ ಪಾರ್ವತಿ ಇಬ್ರು ಅರಸನಕೋಟೆ ಒಳಗಡೆ ಕಾಲಿಡ್ತಾರೆ ಅನ್ಸುತ್ತೆ. ಆದ್ರೆ ರಾಣ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ವಲ್ಲ ರಘು. ಒಂದ್ ವೇಳೆ ರಾಣ ಸಿಕ್ಕು ನಮ್ಮ ಮುಂದೆ ನಿಂತು ಸತ್ಯ ಒಪ್ಕೊಳ್ಳೋದು ಒಂದಿನ ತಡ ಆದ್ರೂ ಪರವಾಗಿಲ್ಲ. ಆದ್ರೆ ಸೀಮಂತದ ಹೊತ್ತಿಗೆ ಆದಿ ಪಾರ್ವತಿ ಅರಸನಕೋಟೆಗೆ ಬರೋದು ಮಿಸ್ ಆಗ್ಬಾರ್ದು ಅಲ್ವಾ? ಅದಕ್ಕೆ ನಾವು ಬೇರೆ ದಾರಿನೇ ಯೋಚನೆ ಮಾಡಬೇಕು ಅಖಿಲ. ಯೋಚನೆ ಮಾಡೋಣ ರಘು. ಒಟ್ನಲ್ಲಿ ನಾಳೆ ಸೀಮಂತದ ಹೊತ್ತಿಗೆ ಆದಿ ಪಾರ್ವತಿ ಇಬ್ರು ಅರಸನಕೋಟೆಯಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಅದನ್ನ ಸಾಧಿಸೋದಕ್ಕೆ ಏನ್ ಮಾಡಬೇಕು ಅಂತ ನಾವಿಬ್ರು ಯೋಚನೆ ಮಾಡೋಣ. ಈಗ ನಿಜಕ್ಕೂ ನನಗೆ ಬಲ ಬಂತು. ಬೆಳಗಾಗ್ತಿದ ಹಾಗೆ ಸೀಮಂತ ನಾವು ಅನ್ಕೊಂಡ ಹಾಗೆ ಆಗುತ್ತಲ್ವಾ ಅಖಿಲ?
ಅಖಿಲಮ್ಮ ನಿಮ್ಮಿಬ್ರು ಮನೆಗೆ ಬನ್ನಿ ಅಂತ ಕರೆದಿರೋ ಮೃದುವಾಗಿರೋದು ಏನು ಸಣ್ಣ ವಿಷಯ ಅಲ್ಲ. ನಿಮ್ಮ ಬದುಕಲ್ಲಿ ಕತ್ತಲೆ ಕಳೆದು ಬೆಳಕು ಮೂಡೋ ಸಮಯ ಬಂದಾಯ್ತು ಅಂದ್ಕೊಳ್ಳಿ. ನಿಮ್ಮಿಬ್ರಿಗೂ ಈಗಲೇ ಅರಸನಕೋಟೆಗೆ ಕುಣ್ಕೊಂಡು ಹೋಗಬೇಕು ಅಂತ ಆಸೆ. ಆದರೆ ಅಖಿಲಮ್ಮನ ಮೇಲೆ ಇರೋ ಕಾಳಜಿ, ಅವರಿಟ್ಟಿರೋ ಆಣೆ ನಿಮ್ಮನ್ನು ತಡಿತಾ ಇದೆ. ನನಗೂ ಅರ್ಥ ಆಗುತ್ತೆ. ಆದರೆ ನೀವೇನು ಯೋಚನೆ ಮಾಡಬೇಡಿ, ಅಖಿಲಮ್ಮನವರು ಅದಕ್ಕೂ ಏನಾದರೂ ಕಾರಣ ಹುಡುಕ್ತಾರೆ. ಆದರೆ ನೀವು ಮಾತ್ರ ಅಲ್ಲಿಂದ ಈಚೆ ಬಂದಿದ್ದಕ್ಕೆ ಇನ್ನೂ ಉದ್ದೇಶ ಈಡೇರಿಲ್ಲ, ಅದು ಇದು ಅಂತ ಕೂತ್ಕೊಂಡ್ಬಿಡ್ಬೇಡಿ. ಅಖಿಲಮ್ಮನವರೇ ಬಂದು ಕರೆದ್ರೆ ಏನು ಸಬೂಬು ಹೇಳಿದೆ ದಯವಿಟ್ಟು ಅವ್ರ ಜೊತೆ ಹೊರಟುಬಿಡಿ. ನಾಳೆ ಬೆಳಗಾದರೆ ಜನನಿದು ಪಾರ್ವತಿದು ಜೋಡಿ ಸೀಮಂತ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀರಿ. ಅದನ್ನು ಕಲ್ಪನೆ ಮಾಡ್ಕೊತಿದ್ದೇನೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅರಸನಕೋಟೆ ದೊಡ್ಡ ಆಲದ ಮರದ ಥರ. ಅಲ್ಲಿ ನಿಮಗೆ ಸೀಮಂತ ನಡೆದ್ರೆ ಹುಟ್ಟೋ ಮಗು ಕೂಡ ತಂಪಾಗಿರುತ್ತೆ ಅಂತ ನನ್ನ ಸ್ವಾರ್ಥ. ಅಲ್ಲದೆ ಅಖಿಲಮ್ಮನ ಆಶೀರ್ವಾದ ಪಡೆದ್ರೆ ಆ ಮಗು ಯಾವ ದೃಷ್ಟಿನೂ ತಾಗದೆ ಸುರಕ್ಷಿತವಾಗಿ ಬೆಳೆಯುತ್ತೆ ಅನ್ನೋ ನಂಬಿಕೆ ನಂದು. ಇಷ್ಟು ನಿರೀಕ್ಷೆ ಇಟ್ಕೋಬೇಡ ಅಪ್ಪ. ಅನ್ಕೊಂಡಿದ್ದು ನಡೀಲಿಲ್ಲ ಅಂದರೆ ಆಗ ನಿನಗೆ ತುಂಬ ನೋವಾಗುತ್ತೆ. ಸಾರಥಿ, ನಾಳೆ ಬೆಳಗಾದ ಮೇಲೆ ಏನೂ ಬದಲಾಗಲಿಲ್ಲ ಅಂದರೆ ನಾನೊಂದು ಆಸೆ ನಡೆಸ್ಕೊಡ್ಬೋದಾ? ಹೇಳಿ ದೊಡ್ಡ ಯಜಮಾನ್ರೆ. ನಾಳೆ ಬೆಳಗ್ಗೆ ಆದರೆ ಅರಸನಕೋಟೆಯಲ್ಲಿ ಜನನಿಗೆ ಸೀಮಂತ ಆಗುತ್ತೆ. ನಮ್ಮ ಪಾರುಗೆ ಇಲ್ಲಿ ನೀವು ಸೀಮಂತ ಮಾಡ್ಬೋದಾ ಮಾವ? ಅದನ್ನು ನೀವು ಕೇಳ್ಕೋಬೇಕಾ? ಪಾರ್ವತಿ ಅರಸನಕೋಟೆ ಸೊಸೆ ಆಗಿರ್ಬೋದು, ಆದರೆ ನನಗೆ ಮುತ್ತಿನ ಮಗಳು. ಅವಳು ಸೀಮಂತ ಮಾಡಬೇಕು ಅಂತ ನನಗೂ ಆಸೆ ಇದೆ. ಅದು ನನ್ನ ಕರ್ತವ್ಯ ಕೂಡ. ಖಂಡಿತ ಮಾಡೇ ಮಾಡ್ತೀನಿ. ಸೀಮಂತ ಮಾಡಿಸ್ಕೊಳ್ತಾ ಕೂತ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ವಲ್ಲ. ಅವ್ರೇನಾದ್ರೂ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರೆ ಆಗ ಗಣಿ ಫೀಸ್ಗೆ ನನ್ನಿಂದ ಯಾವುದೇ ರೀತಿ ಸಹಾಯ ಮಾಡೋದಕ್ಕಾಗಲ್ವಲ್ಲ. ಇಲ್ಲ, ನನ್ನ ಸದ್ಯಕ್ಕೆ ಸೀಮಂತಕ್ಕೆ ಒಪ್ಕೊಳ್ಬಾರ್ದು. ಹೇಗಾದರೂ ಮಾಡಿ ತಡಿಬೇಕು. ಅಪ್ಪ, ನನಗೆ ನಾಳೆನೇ ಸೀಮಂತ ಬೇಡ. ಯಾಕಮ್ಮ? ಅಪ್ಪ, 5 ತಿಂಗಳಿಗೆ ಮಾಡಬೇಕು ಅಂತ ಏನೂ ಇಲ್ಲ. 7 ತಿಂಗಳು ತುಂಬಿದಾಗಲೂ ಶ್ರೀಮಂತ ಮಾಡ್ತಾರೆ. ನಾನು ಆವಾಗಲೇ ಮಾಡಿಸ್ಕೊತೀನಿ. ಯಾಕೆ? ನಾಳೆ ನೀನು ಬೇರೆ ಎಲ್ಲಾದರೂ ಹೋಗೋದಿದೆಯಾ? ಪಾರು, ಜನನಿ ಸೀಮಂತಕ್ಕೆ ಹೋಗೋ ಆಸೆನಾ ನಿನಗೆ? ಸೀಮಂತ ಶುರು ಆಗೋಕ್ಕಿಂತ ಮುಂಚೆನೇ ಹೋಗಿ ಏನೋ ಒಂದು ಚಿಕ್ಕ ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಬಂದ್ರಾಯ್ತು, ಸರಿನಾ? ದೊಡ್ಡ ಯಜಮಾನರು ಹೇಳ್ತಿರೋದು ಸರಿಯಾಗಿದೆ ಪಾರ್ವತಿ. ಹ್ಞೂ ನಮ್ಮ. ನಾಳೆ ಬೆಳಗಾದ್ರೆ ನಮ್ಮಿಬ್ರು ಸೊಸೆಯಂದ್ರು ಪಾರ್ವತಿ ಜನನಿಯ ಸೀಮಂತಕ್ಕೋಸ್ಕರ ಇಡೀ ಅರಸನ ಕೋಟೆಯಲ್ಲಿ ಎಲ್ಲ ಸಿದ್ಧತೆನೂ ನಡೆದಿರುತ್ತೆ. ಆದರೆ ಪಾರ್ವತಿನೇ ಬರಲ್ಲ ಅಂತಿದ್ದಾಳೆ. ಏನು ಮಾಡೋದು ರಘು? ನನಗೂ ದಿಕ್ಕು ತೋಚ್ತಾ ಇಲ್ಲ ಅಖಿಲ.
ರತ್ನವೇಣಿ, ಏನದು ಕೈಯಲ್ಲಿ? ಅದು ನಿಮ್ಮನ್ನೇ ಕೇಳ್ತಿರೋದು. ಏನದು ಕೈಯಲ್ಲಿ? ಅದು ಜನನಿಗೋಸ್ಕರ ಪಾನಿಪುರಿ ತಂದೆ. ಅದನ್ನ ಯಾಕೆ ಈ ರೀತಿ ಮುಚ್ಚಿಟ್ಕೊಂಡು ತಗೊಂಡು ಹೋಗ್ತಿದ್ದೀರಾ? ಅದು ಹೊರಗಡೆಯಿಂದ ತಿಂಡಿ ತಂದರೆ ನೀವು ಯಾಕೆ ಹಾಳು ಮುಳು ಕೊಡ್ತಿದ್ದೀರಾ ಅಂತ ಎಲ್ಲಿ ನೀವು ನನ್ನನ್ನು ಬೈತೀರೋ ಅನ್ನೋ ಭಯ. ಆದರೆ ನನ್ನ ಮಗಳು ಕೇಳಿದನ್ನ ಆಗಲ್ಲ ಅಂತ ಹೇಳಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಪಾಪದ ಹುಡುಗಿ ನೆನೆನೇ ಕೇಳಿದ್ಲು, ಆದರೆ ನಾನೇ ತಂದ್ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಹೋಗಿ ತೊಗೊಂಬಂದೆ. ಹಾಗಂತ ಇದರಲ್ಲಿ ನಂದೇನೂ ತಪ್ಪಿಲ್ಲ. ನನ್ನ ಕತೆ ಒಳ್ಳೆ ಪಗಡೆ ಆಟದ ಥರ ಆಗಿದೆ. ಆ ಕಡೆ ಬಸ್ರಿ ಬೈಕೆ ತೀರಿಸ್ಲಿಲ್ಲ ಅಂದರೆ ಜನನಿಗೆ ಬೇಜಾರು, ಈ ಕಡೆ ಹೊರಗಿನ ತಿಂಡಿ ಯಾಕೆ ತಂದ್ರೆ ಅಂತ ನೀವೆಲ್ಲಿ ಬೈತೀರೋ ಅನ್ನೋ ಭಯ. ಬಸರಿ ಬೈಕೆ ಏನು ಅಂತ ಅಖಿಲಾಗೂ ಚೆನ್ನಾಗಿ ಗೊತ್ತು. ನಮ್ಮ ಸೊಸೆಯರು ಯಾವುದನ್ನಾದರೂ ಇಷ್ಟಪಟ್ಟರೆ, ಬೇಕು ಅಂತ ಕೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಧಾರಾಳವಾಗಿ ನಾವು ಕೊಡಿಸ್ತೀವಿ. ಈ ಸಮಯದಲ್ಲಿ ಅವರು ಸಂತೋಷವಾಗಿರೋದು ಮುಖ್ಯ ಅನ್ನೋದು ನಮಗೂ ಗೊತ್ತು. ಆದರೆ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಪರವಾಗಿಲ್ಲ, ಜನನಿ ಕೇಳಿದಾಳಲ್ಲ, ತಗೊಂಡು ಹೋಗ್ಕೊಡಿ. ಆಮೇಲೆ ಇನ್ನೊಂದು ವಿಷಯ, ಇನ್ಮೇಲೆ ಅವಳು ಏನಾದರೂ ನಿಮ್ಮ ಹತ್ರ ಕೇಳಿದ್ರೆ ರಾಜಾರೋಷವಾಗಿ ತಗೊಂಡು ಹೋಗ್ಕೊಡಿ. ಸರಿ ಅದಕ್ಕೆ. ಅಖಿಲ, ಏನಾಯ್ತು? ರಘು, ಅರಸನ ಕೋಟೆಗೆ ಆದಿತ್ಯ ಮಗ, ಪಾರ್ವತಿ ಸೊಸೆ. ಪಾರ್ವತಿ ಅರಸನ ಕೋಟೆಗೆ ಬಂದ್ರೆ ಆದಿನೂ ಬಂದ ಹಾಗೆ. ಪಾರ್ವತಿನ ಅರಸನ ಕೋಟೆಗೆ ಕರೆಸೋದಕ್ಕೆ ಒಂದು ಒಳ್ಳೆ ಐಡಿಯಾ ಸಿಕ್ತು. ಏನು? ಚೌಕಾಬಾರದ ಆಟ ಸೂಪರ್ ಆಗಿದೆ. ನಾವು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆದಿತ್ಯ ಪಾರ್ವತಿನ ಮನೆ ಕರ್ಕೊಂಡು ಬರೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಪಾರ್ವತಿನ ಗೆಲ್ಸೋಣ, ಆಗ ಆದಿನೂ ಗೆದ್ದ ಹಾಗೆ. ಅವರಿಬ್ಬರ ಗೆಲುವಿನ ಮೇಲೆ ಅರಸನ ಕೋಟೆಯ ಗೆಲುವು ಇದೆ. ಹೌದು, ಹೇಗಾದ್ರೂ ಮಾಡಿ ನಾವು ನಮ್ಮ ಪಾರ್ವತಿನ ಗೆಲ್ಲಿಸಲೇಬೇಕು. ಅರಸನ ಕೋಟೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು. ಅದಕ್ಕೆ ಈ ಚೌಕಾಬಾರ ಆಟ ದಾರಿಯಾಗ್ಲಿ. ನೋಡಿದ್ರ ಫ್ರೆಂಡ್ಸ್, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಆ ಪಾರ್ವತಿ ಕೈಲಿ ಚೌಕಾಬಾರ ಆಟದಲ್ಲಿ ಗೆಲ್ಲಿಸಿ ಈ ಮನೆ ಸೊಸೆಗೆ ಇರಬೇಕಾದ ಗುಣ ಎಲ್ಲ ಇದೆ ಅಂತ ಪ್ರೂವ್ ಮಾಡಿ ಅವಳು ನೇನಾದರೂ ಈ ಅರಸನ ಕೋಟೆಗೆ ರೆಡ್ ಕಾರ್ಪೆಟ್ ಹಾಕಿ ವಾಪಸ್ ಕರ್ಕೊಂಡು ಬಂದ್ಬಿಟ್ರೆ? ನಾನು ಹಾಗಾಗಬಾರ್ದು. ಈ ಆಟದಲ್ಲಿ ಯಾವುದೇ ಕಾರಣಕ್ಕೂ ಆ ಪಾರ್ವತಿ ಗೆಲ್ಲಬಾರ್ದು. ಅವಳು ಗೆಲ್ಲೋದನ್ನ ತಡಿಬೇಕು. ಹಾಂ, ಈ ವಿಷಯನ ಆದಷ್ಟು ಬೇಗ ನಮ್ಮ ಗುರುಗಳಿಗೆ ತಲುಪಿಸ್ಬೇಕು. ಗುರುಗಳೇ, ಯಜಮಾನ್ರೆ, ನಾಳೆ ಎಷ್ಟೊತ್ತಿಗೆ ಸೀಮಂತ ಅಂತ ಅನ್ಕೊಂಡಿದ್ದೀರಾ? ಪ್ರೀತು ಹೇಳಿದ್ನಲ್ಲ ಪಾರು, ನಾಳೆ 12:30 ಒಳ್ಳೆ ಮುಹೂರ್ತ ಇದೆ ಅಂತ.
ನಾವು ಅದೇ ಟೈಮಲ್ಲಿ ನಿನಗೆ ಸೀಮಂತ ಮಾಡೋಣ ಅಂತ. 12:15 ಸೀಮಂತ ಶುರುವಾಗುತ್ತೆ ಅಂದರೆ ನಾನು ನಾಳೆ ಕೆಲಸದ ಮನೆಗೆ ಯಾವಾಗ ಹೋಗಲಿ? ನನಗಾದರೆ ಯಜಮಾನ್ರು ಅಪ್ಪ ಕೂರಿಸಿ ಮಾಡಿ ಹಾಕ್ತಾರೆ. ಆದರೆ ಪಾಪ ಅವ್ರಿಗೆ ನಾನು ಹೋಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಪಾರು, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಸುಳ್ಳು. ನೀನು ಏನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ನಾಳೆ ಜನನಿಗೆ ಆಶೀರ್ವಾದ ಮಾಡಕ್ಕೆ ಹೋಗ್ಬೇಕಲ್ಲ, ಹುಡುಗರಿಗೆ ಏನು ತಗೊಂಡು ಹೋಗೋದು ಅಂತ ತಾನೆ? ಪಾರು, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನಿಲ್ವಾ? ಇಬ್ಬರು ಸೇರಿ ಜನನಿಗೆ ಇಷ್ಟ ಆಗುವಂಥ ಹುಡುಗರನ್ನೇ ತೊಗೊಂಡೋಗೋಣ. ಓ, ನೀರು ಖಾಲಿಯಾಗಿ ಹೋಗಿದೆ. ರಾತ್ರಿ ನಿನಗೇನಾದರೂ ಬಾರಿಕೆ ಆದರೆ ಕುಡಿಯೋಕ್ಕೆ ನೀರೇ ಇಲ್ಲ. ನಾನು ನೀರು ತೊಗೊಂಬರ್ತೀನಿ.